ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಅಲ್ಲದೆ ಅಷ್ಟರಲ್ಲಾಗ್ಲೇ ಅಶ್ವಿನ್ ಅವರು ನೆಲಮಂಗಲ ಟೋಲ್ನೆ ಕ್ರಾಸ್ ಮಾಡಿದ್ರು. ಅದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇದೆ. ಸೊ ಅಶ್ವಿನ್ ಅವರು ಅಲ್ಲಿ ಇರ್ಲೇ ಇಲ್ಲ ಅಂದಮೇಲೆ ಅಶ್ವಿನ್ ಅವರೇ ಬೆಂಕಿ ಸ್ಫೋಟ ಮಾಡಿದಾರನ್ನೋ ಆರೋಪನ ನಾನು ಸಂಪೂರ್ಣವಾಗಿ ತಳ್ಳಹಾಕ್ತೀನಿ ಯುವರ್ ಆನರ್. ಯುವರ್ ಆನರ್, ಅಶ್ವಿನ್ ಅವರು ಅಲ್ಲಿಂದ ಹೊರಡೋಕ್ಕಿಂತ ಮುಂಚೆನೆ ಗ್ಯಾಸ್ ಲೀಕ್ ಮಾಡಿ ಹೊರಟಿರಬಹುದಲ್ವಾ? ಕ್ರಮೇಣವಾಗಿ ಗ್ಯಾಸ್ ಸ್ವಲ್ಪ ಸ್ವಲ್ಪನೇ ಲೀಕ್ ಆಗಿ ಇವ್ರು ಹೊರಟು ಎಷ್ಟೋ ಹೊತ್ತಾದ್ಮೇಲೆ ಬೆಂಕಿ ಹತ್ಕೊಂಡಿರಬಹುದು. ಕಂಡ ಹಾಗೆ ಹೇಳ್ತಿದ್ದೀರಾ? ನೀವೇನಾದ್ರೂ ಪ್ರತ್ಯಕ್ಷದರ್ಶಿನಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೆರಬೇಕಾ? ಅಲ್ಲ, ಈ ಕೊಲೆಗಾರ ತುಂಬಾ ಸ್ಮಾರ್ಟ್ ಇದ್ದಾನೆ. ಎಲ್ಲಿ ನೇರ ನೇರ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಈ ಗ್ಯಾಸ್ ಲೀಕ್ ಮಾಡೋಂಥ ಚೀಪ್ ಗಿಮಿಕ್ ಮಾಡಿದಾನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಆಪೋನೆಂಟ್ ನ್ಯಾಯವಾದಿಗಳೇ, ಈ ಸ್ಫೋಟ ಆಗಿರೋದು ಗ್ಯಾಸ್ ಲೀಕಿಂದ ಅಲ್ಲ, ಯಾರೋ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಓಹೋ, ಇದೇನಿದು ಹೊಸ ಕಥೆ? ಕಥೆ ಅಲ್ಲ ಯುವರ್ ಆನರ್, ಅಲ್ಲಿ ನಡೆದಿದ್ದೇ ಬೇರೆ. ಅಶ್ವಿನ್ ಅವರು ಬೆಂಕಿ ಹಚ್ಚಿಲ್ಲ, ಬೆಂಕಿ ಹಚ್ಚೋ ಕೆಲಸ ಮಾಡಿರೋದು ಬೇರೆ ಯಾರೋ. ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಏನ್ ಸಾಕ್ಷಿ? ಪ್ರೆಸೆಂಟ್ ಮಾಡಿ. ಬೆಂಕಿ ಹಚ್ತಿರೋದನ್ನ ನೋಡಿರೋ ಒಬ್ಬ ಪ್ರತ್ಯಕ್ಷದರ್ಶಿ ನಮಗ್ ಸಿಕ್ಕಿದ್ದಾರೆ. ಇದ್ಯಾರು ಹೊಸ ಸಾಕ್ಷಿ? ಆ ಸಾಕ್ಷಿನ ಕಟ್ಟಕಟ್ಟೆಗೆ ಕರೆಸೋದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಎಸ್, ಪ್ರೊಸೀಡ್. ಬನ್ನಿ. ಹೇಳಿ, ಅವತ್ತೇನಾಯ್ತು? ಅವತ್ ನಾನು ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ರಿ ನೀವು? ನಾನಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಿರೋದು ಮೇಡಮ್. ಮುಂದಕ್ಕೆ ಹೇಳಿ. ಆಗ ಯಾರೋ ಒಬ್ಬ ಹೆಂಗಸು ನೆರಳಾಡ್ತಾ ಇದ್ಲು. ನಾನು ಗೋಡನ್ ಒಳಗಡೆ ಹೋಗಿ ನೋಡಿದೆ. ಆ ಹೆಂಗಸು ನೀರು ನೀರು ಅಂತ ನೆರಳಾಡ್ತಾ ಇದ್ಲು. ನಾನು ಎಪ್ಸೋದಕ್ಕೆ ಟ್ರೈ ಮಾಡಿದೆ, ಆದರೆ ಎದ್ದೇಳಲಿಲ್ಲ. ನಾನು ನೀರು ತರೋದಕ್ಕೆ ಹೋದೆ. ನಾನು ವಾಪಸ್ ನೀರು ತಗೋಬರೋವಷ್ಟರಲ್ಲಿ ಯಾರೋ 4 ಜನ ದಾಂಡಿಗರು ಗೋಡನ್ಗೆ ಪೆಟ್ರೋಲೋ ಸಿಮೆಂಟನೋ ಸುರಿತಾ ಇದ್ರು. ನೋಡ್ತಾ ಇದ್ದಂಗೆ ಬೆಂಕಿ ಹಚ್ಬಿಟ್ರು ಸಾರ್. ನನಗೆ ಭಯ ಆಗೋಯ್ತು. ಕೇಕೆ ಹಾಕಿ ನಗ್ತಾ ಇದ್ರು ಸಾರ್. ಸುಳ್ಳು ಯುವರ್ ಆನರ್, ಈ ವ್ಯಕ್ತಿ ಹೇಳ್ತಾ ಇರೋದು ಅಷ್ಟು ಸುಳ್ಳು. ನಾನ್ಯಾಕೆ ಸುಳ್ಳು ಹೇಳಿ ಮೇಡಮ್? ಯಾಕೆ ಅಂತಂದ್ರೆ ಈ ತರ ಸುಳ್ಳು ಹೇಳು ಅಂತ ನಿಮ್ ವಕೀಲರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಹೇಳಿ, ಎಷ್ಟು ದುಡ್ಡು ತಗೊಂಡ್ರಿ ಈ ತರ ಸುಳ್ಳು ಹೇಳಿ ಕೇಸನ್ನ ದಿಕ್ತಪ್ಸೋದಕ್ಕೆ? ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಕಕ್ಷಿದಾರ ನಿರಪರಾಧಿ ಅಂತ ಪ್ರೂವ್ ಆದ ತಕ್ಷಣ ತಡ್ಕೊಳಕ್ಕಾಗದೆ ಸೇವಂತಿ ಅವರು ಬಂದಿರೋ ಸಾಕ್ಷಿನೇ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ನನ್ನ ಸಾಕ್ಷಿನ ಹೆದರ್ಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ಯುವರ್ ಆನರ್. ನೀವು ಹೇಳಿ, ಈ ಕೇಸಲ್ಲಿ ನಿಮ್ಗೆ ಯಾರಾದ್ರೂ ದುಡ್ಡು ಕೊಟ್ಟು ಹೀಗೆ ಹೇಳಿ ಅಂತ ಹೇಳಿಸಿದಾರಾ? ಖಂಡಿತ ಇಲ್ಲ ಸರ್. ಬೆಂಕಿ ಇಟ್ಟ ಪೈಕಿ
ಇಲ್ಲಿ ನಿಂತಿದ್ದಾರಲ್ಲ ವ್ಯಕ್ತಿ, ಇವ್ರೇನಾದ್ರೂ ಅಲ್ಲಿದ್ರ? ಇಲ್ಲ ಸರ್. ಅಬ್ಜೆಕ್ಷನ್ ಯುವರ್ ಆನರ್. ಇವ್ರು ಕರ್ಕೊಂಡ್ ಬಂದಿರೋ ಸಾಕ್ಷಿ ಯಾವತ್ತಾದ್ರೂ ಇವ್ರ ವಿರುದ್ಧನೇ ಮಾತಾಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಇವರು ಸುಳ್ಳು ಹೇಳಿ ಅಪರಾಧಿನ ಬಚಾವ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುವರ್ ಆನರ್, ಇವ್ರನ್ನ 4 ಪ್ರಶ್ನೆ ಮಾಡೋದಕ್ಕೆ ನನಗೆ ಕೋರ್ಟು ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ, ಅದ್ಯಾರೋ ಸುಟ್ಟಾಕಿದ್ರು ಅಂತ ಹೇಳಿದ್ರಲ್ಲ, ಅವ್ರ ಮುಖನ ನೀವು ನೋಡಿದ್ದೀರಾ? ಅವ್ರನ್ನ ಐಡೆಂಟಿಫೈ ಮಾಡ್ತೀರಾ? ನನ್ನ ಹತ್ರ ಅವ್ರು ಬೆಂಕಿ ಹಚ್ಚಿರೋ ವಿಡಿಯೋನೇ ಇದೆ ಮೇಡಮ್.